ನೋಡಪ್ಪ ಏನಿದೆ ಮಾಡಲ ಸಣ್ಣ $220 ಕೋಟಿ ಟೆನ್ಯೂರ್ ಸ್ವಲ್ಪ ಸೈನ್ ಮಾಡಿಸ್ಬೇಕಾಗಿತ್ತು. ಸ್ವಲ್ಪ ನಾನು ಸ್ವಲ್ಪ ತಗೊಂಡು ನಮಗೂ ಕೊಡ್ತೀರಲ್ಲ. ಹಾಂ ಸರ್ ಬೇಗ ಮಾಡಿಸಿ ಸರ್. ಆಯ್ತು ತೋರಿ, ನಾನು ಸೈನ್ ಮಾಡ್ಸ್ಕೊಂಡು ಬರ್ತೀನಿ. ಒಂದು 5 ನಿಮಿಷ ಇಲ್ಲೇ ನಿಂದರಿ. ಸರ್ ಸ್ವಲ್ಪ ಇದು ಫೈಲ್ ಸ್ವಲ್ಪ ದೊಡ್ಡದೈತೆ ರೀ, ಸ್ವಲ್ಪ ಟೆಂಡರ್ ಭಾಳ ದೊಡ್ಡದೈತಿ, ಸ್ವಲ್ಪ ನೋಡಿ ಸೈನ್ ಮಾಡ್ಬೇಕಾಗೈತೆ ರೀ. ನೀವು ಹೋಗ್ಬಿಟ್ಟು ಮಾಡಿಸ್ಕೊಡ್ತೀನಿ. ಆಯ್ತು ಮಾಡಿಸ್ಕೊಡೋಣ. ನಮಸ್ಕಾರಪ್ಪ. ಏನು ಮಾಡತ್ತೀರಲ್ಲ? ಏನು ಟೀ ಮಾಡತ್ತೀರಿ? ಯಾವ್ಯಾರು ಫೈನಲ್ ಎಲ್ಲರ ಕಡೆ ವೋಟಿಂಗ್ ಕಾರ್ಡ್ ಅದಾವ? ಅದಾವ. ಯಾರ ಕಡೆ ವೋಟಿಂಗ್ ಕಾರ್ಡ್ ನೋಡು, ಎಲ್ಲ ನೋಡ್ಕೊಳ್ತಾರೆ. ಯಾರೇ ಒಟ್ಟಿಗೆ ಕಡಲೆ ಸಿಕ್ಕೊಡ್ರಿ. ಹಾಂ ಎಲ್ಲ ನೋಡ್ಕೊಳ್ರಿ. ಮತ್ತು ನಮಗೆ ಓಟ್ ಹಾಕ್ರಪ್ಪ. ಈಗ ಹೆಂಗೂ ನಿಮ್ಗೆ ಗೊತ್ತೈತಿ, ಜಾಬ್ ಅಂತೂ ಸಿಗಂಗಿಲ್ಲ ಈಗ ನಿಮಗೆ. ನಾವು ಮ್ಯಾಲಿನಾರ ಕಡೆ ಮಾತಾಡಿ ಜಾಬ್ ಕೊಡಿಸೋ ಜವಾಬ್ದಾರಿ ನಂದು. ಹಾಂ ಓಟ್ ಹಾಕ್ರಿ, ನಿಮ್ಮ ಮನೆಯವ್ರಿಗೂ ಹೇಳ್ರಿ. ಇಷ್ಟಲ್ಲಿ ಅಪ್ಪ ಅವ್ರ ಎಲೆಕ್ಷನ್ ಬರ್ತಾರ, ಓಟ್ ಕೇಳ್ತಾರ, ಒಕ್ಕಾರ, ಆಮೇಲೆ ಏನೂ ಮಾಡಂಗಿಲ್ಲ. ಇಷ್ಟ ಫಾಲ್ತು ಎಲೆಕ್ಷನ್ ಟೈಮ್ನಾಗ ನೋಡು ನಮ್ಮ ಜನ ಹೆಂಗದಾರ ಅಂದ್ರೆ ಕ್ಯಾಂಡಿಡೇಟ್ ಎಲೆಕ್ಷನ್ ಬಂದಾಗ ಕೈ ಮುಕ್ಕೊಂಬರ್ತಾರೆ ಅಂತಂದೇಳಿ ಅವ್ರಿಗೆ ಓಟ್ ಹಾಕ್ತಾರೆ. ಒಳ್ಳೆಯವ್ರು ನಮ್ಮ ಹತ್ರ 5 ವರ್ಷಕ್ಕೆ ತಲೆ ಹಾಕಿನ ಮಕ್ಕಳು ಅಂತ ಗೊತ್ತೈತಿ, ಆದರೂ ಅವ್ರಿಗೆ ಓಟ್ ಹಾಕ್ತೀವಿ. ಜನಗಳು ಹೆಂಗದಾರಂದ್ರೆ ಕ್ಯಾಂಡಿಡೇಟ್ ಶ್ರೀಮಂತ್ ಅದಾನೋ ಇಲ್ಲೋ ನೋಡಿ ಓಟ್ ಹಾಕ್ತಾರ. ಅದ ಒಂದು ಸ್ವಲ್ಪ ಸಹಾಯ ಮಾಡ್ತಾನಿಲ್ಲೋ ನೋಡಿ ಓಟ್ ಹಾಕಂಗಿಲ್ಲ. ಈಗಿನ ಕ್ಯಾಂಡಿಡೇಟ್ ನೋಡು, ಅವ್ನಿಗೆ ಏನು ಗೊತ್ತಿರಂಗಿಲ್ಲ, ಓದಿರಂಗಿಲ್ಲ, ಏನೂ ಇಲ್ಲ. ಅವ್ನ PA ಎಲ್ಲ ಮಾಡ್ತಿರ್ತಾನ. ನಡು ರೊಕ್ಕ ಬಂದಷ್ಟು ಬಂದಿರ್ತೈತಿ, ಇವೆಷ್ಟು ತಗೋತಾನೋ ಅವೆಷ್ಟು ತಗೋತಾನೋ ಗೊತ್ತಿಲ್ಲ. ನಾವು ಸ್ವಲ್ಪ ನೋಡಿ ಓಟ್ ಹಾಕ್ಬೇಕು. ಯಾಕೆ ಕಿರ್ಚಾಡ ಹತ್ತೀರಿ? ಏನಾಗೈತಿ? ಯಾರಿಗೇನಾಗೈತಿ? ಅಥವಾ ಬಂತಲ್ಲ ಎಲೆಕ್ಷನ್, ಏನು ಇದು ಎಲೆಕ್ಷನ್ ಹಾಗಾದ್ರೆ ದುಡ್ಡು ಗಿಡ್ಡೇನೋ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲೆಕ್ಷನ್. ಸಾಕು ಸುಮ್ಕೊಂಡ್ರೇನು? ಈ ಸತಿರೆ ನಾವು ಪ್ರಜ್ಞಾವಂತರಾಗಿ ಓಟ್ ಹಾಕೋಣ. ಅಯ್ಯೋ ಹೋಗ್ಲಿ ಬಿಡ್ರಲ್ಲ, ಯಾಕೆ ತಲೆ ಕೆಡ್ಸ್ಕೊಂಡು ಹತ್ತೀರಿ? ಹೆಂಗೂ ಎಲೆಕ್ಷನ್ ಸ್ಯಾಟರ್ಡೇ ಐತಿ, ಸಂಡೇ ಒಂದಿನ ಮಜಾ ಮಾಡೋಣ. 2 ದಿನ ಹಾಲಿಡೇ ಸಿಗ್ತೈತಿ. ಎಲ್ಲರ ಊಟಿಗೆ ಅದು ಹೋಗಿ ಫುಲ್ ಮಜಾ ಮಾಡ್ಕೊಂಡು ವಾಪಸ್ ಬರೋಣ. ನಾವೇನು ಓಟ್ ಹಾಕಲಿಲ್ಲ ಅಂತ ದೇಶ ಏನು ಮುಳಿಗೆ ಹೋಗೋದಿಲ್ಲ. ಅಷ್ಟೇ ತಲೆ ಕೆಡ್ಸ್ಕೊಂಡು ಹೋಗ್ಬೇಡ್ರಿ. ಹಾಲೆ ಹೋಗೋಣ ತಗೋ, ಈ ಸತಿ ಊಟಿಗೆ ಹೋಗೋಣ, ಎಲ್ಲರೂ ಸೇರಿ ಹೋಗೋಣ. ಮೆಂಟಲ್ ಥರ ಆಗ್ಬೇಡ್ರಿ. ನಾವು ಹಾಕೋ ಓಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾವು ಎಕ್ಸಾಮ್ ಎಲ್ಲ ಕ್ವಶನ್ ಬರೆದು ಒಂದು ಕ್ವಶನ್ ಬಿಟ್ಟು ಬಂದಾಗ ರಿಸಲ್ಟ್ ಬಂದಾಗ ಆ ಒಂದು ಕ್ವಶನಿಂದ ಫೇಲ್ ಆದ್ವಿ ಅಂತ ಎಷ್ಟು ಫೀಲ್ ಆಗ್ತಿತ್ತು ಗೊತ್ತು. ಹಂಗೆ ನಾವು ಹಾಕೋ ಪ್ರತಿಯೊಂದು ಓಟು ಇಂಪಾರ್ಟೆಂಟ್. ವೋಟಿಂಗ್ ಕಾರ್ಡ್ ಅದಾವಿಲ್ಲ ಮತ್ತೆ ಯಾಕೆ ಇಟ್ಕೊಂಡ್ರಿ? ಅವನ್ನ ಪಾಸ್ಪೋರ್ಟ್ ಮಾಡ್ಸಕ್ಕೆ, ವೀಸಾ ಮಾಡ್ಸಕ್ಕೆ ಕೇಳಿದಾಗ ಅಷ್ಟೇ ಕೊಡೋದಲ್ಲ. ಒಂದಿನ ರಜೆ ಸಿಕ್ಕತ್ತಂತೇಳಿ ಮಜಾ ಮಾಡೋದಲ್ಲ. ಮುಂದೆ ನಾವು 5 ವರ್ಷ ಸಜಾ ಅನುಭವಿಸ್ಬೇಕಾಗುತ್ತೆ. ಆ ಸಿಕ್ಕಿರೋ ಒಂದು ಕರ್ತವ್ಯನ ಸರಿಯಾಗಿ ಯೂಸ್ ಮಾಡ್ಕೊಳ್ಕೊಳ್ಳಿ. ಅದು ಬಿಟ್ಟು ಮಜಾ ಮಾಡೋಣ, ಟ್ರಿಪ್ಪಿಗೆ ಹೋಗೋಣ ಅನ್ನೋದಲ್ಲ. ಮತ ಎನ್ನುವುದು ಅಮೂಲ್ಯ ಕಾಣಿಕೆ. ತಪ್ಪದೇ ಮತದಾನ ಮಾಡಿ ಹಾಗೂ ಬಹುಮಾನ ಗೆಲ್ಲಿ.
ಎಲ್ಲರೂ ಮತದಾನ ಮಾಡೋಣ, ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡೋಣ.